ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ನೈಕತ್ರತೆ ಜಯತಿ ಶಾಲಿನಿ ಪಾದಪದ್ಮಂ ಘ್ನಂತ್ಯಾ ಮುಹು ಕರತಲೇನ ಪತತ್ಪತಂಗಂ ಮಧ್ಯಂ ವಿಷೀದತಿ ಬೃಹತ್ಸ್ತನ ಭಾರಭೀತಂ ಶಾಂತೇವ ದೃಷ್ಟಿರಮಲ ಸುಶಿಖಾ ಸಮೂಹ. ಅನುವಾದ: ಓ ಚೆಲುವೆ, ನೀನು ನಿನ್ನ ಕೈಯಿಂದ ಚೆಂಡನ್ನು ನೆಲಕ್ಕೆ ಒಗೆದು ಮತ್ತೆ ಮತ್ತೆ ಪುಟವೇಳಿಸುವಾಗ ನಿನ್ನ ಪಾದಕಮಲಗಳು ನಿಂತಲ್ಲಿ ನಿಲ್ಲುವುದಿಲ್ಲ. ನಿನ್ನ ತುಂಬಿ ಬೆಳೆದ ಸ್ತನಗಳ ಭಾರದಿಂದ ಪೀಡನೆಗೊಳಗಾಗಿ ನಿನ್ನ ಸೊಂಟವು ಬಳಲುತ್ತದೆ ಮತ್ತು ನಿನ್ನ ನಿರ್ಮಲ ದೃಷ್ಟಿಯು ಮಂದವಾಗುತ್ತಿದೆಯೇನೋ ಎನಿಸುತ್ತದೆ. ನಿನ್ನ ಅಂದವಾದ ಕೂದಲನ್ನು ಹೆಣೆದುಕೋ ಎಂದು ಬೇಡುತ್ತೇವೆ. ಶ್ಲೋಕ 37. ಇತಿ ಸಾಯಂತನೀಂ ಸಂಧ್ಯಾಮಸುರ ಪ್ರಮದಾಯತೀಂ ಪ್ರಲೋಭಯಂತೀಂ ಜಗೃಹುರ್ಮತ್ವ ಮೂಢಧಿಯ ಸ್ತ್ರಿಯಂ. ಅನುವಾದ: ವಿವೇಕಹೀನರಾದ ಅಸುರರು ತನ್ನ ಆಕರ್ಷಕ ರೂಪದಿಂದ ಕಂಗೊಳಿಸುವ ಸಂಧ್ಯಾಕಾಂತಿಯನ್ನು ಸುಂದರವಾದ ಹೆಣ್ಣೆಂದು ಭ್ರಮಿಸಿ ಅವಳನ್ನು ಸೆರೆಹಿಡಿದರು. ಶ್ಲೋಕ 38. ಪ್ರಹಸ್ಯ ಭಾವಗಂಭೀರಂ ಜಿಘ್ರಂತ್ಯಾತ್ಮಾನಮಾತ್ಮನ ಕಾಂತ್ಯಾ ಸಸರ್ಜ ಭಗವಾನ್ ಗಂಧರ್ವಾಪ್ಸರಸಾಂ ಗಣಾನ್. ಅನುವಾದ: ಪೂಜ್ಯನಾದ ಬ್ರಹ್ಮನು ಬಹು ಭಾವಗರ್ಭಿತ ಮಂದಸ್ಮಿತದಿಂದ ಕೂಡಿ ತನ್ನಷ್ಟಕ್ಕೆ ತಾನು ಆನಂದ ಪಡುತ್ತಾ ತನ್ನ ಚೆಲುವಿನಿಂದ ಬಹು ಸಂಖ್ಯಾತ ಗಂಧರ್ವರು ಮತ್ತು ಅಪ್ಸರೆಯರನ್ನು ಹೊರಹೊಮ್ಮಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ ದಾನವರು ಸಂಧ್ಯಾಕಾಂತಿಯನ್ನ ಒಂದು ಹೆಣ್ಣು ಅಂತ ತಿಳ್ಕೊಂಡು ವರ್ಣನೆ ಮಾಡ್ತಾ ಇದ್ದಾರೆ. ಓ ಚೆಲುವೆ, ನೀನು ಯಾರೇ ಆಗಿರು, ನಿನ್ನನ್ನು ನೋಡಿದಂಥ ನಾವೇ ಭಾಗ್ಯವಂತರು. ಚಂಡಾಟ ಆಡ್ತಾ ನೋಡುಗರ ಮನಸ್ಸನ್ನು ನೀನು ಕೆರಳಿಸಿದೀಯಾ ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಂದುವರೆದು ಹೇಳ್ತಾರೆ, ಓ ಚೆಲುವೆ, ನೀನು ನಿನ್ನ ಕೈಯಿಂದ ಚೆಂಡನ್ನು ನೆಲಕ್ಕೆ ಬಡಿದು ಮತ್ತೆ ಅದು ಏಳುತ್ತಲ್ಲ, ಆವಾಗ ನಿನ್ನ ಕಾಲುಗಳು ನಿಂತಲ್ಲೇ ನಿಲ್ತಾ ಇಲ್ಲ. ಅಂದರೆ ಏನು? ಆ ಚೆಂಡು ಹೇಗೆಲ್ಲ ಹೋಗುತ್ತೋ ಆ ರೀತಿ ಅವಳು ಕೂಡ ನೆಗಿತಾ ಇದ್ದಾಳೆ, ಆಮೇಲೆ ಓಡ್ತಾ ಇದ್ದಾಳೆ, ನಿಂತ್ಕೊಂಡಿಲ್ಲ ಒಂದು ಕಡೆ. ಅದಕ್ಕೋಸ್ಕರ ಏನಾಗಿದೆ, ನಿನ್ನ ತುಂಬಿ ಬೆಳೆದ ಸ್ತನಗಳ ಭಾರದಿಂದ ಏನಾಯಿತು, ನಿನ್ನ ಸೊಂಟ ತುಂಬ ಬಳಲ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿನ್ನ ನಿರ್ಮಲವಾದಂತಹ ದೃಷ್ಟಿ ಇದೆಯಲ್ಲ, ಅದು ಕೂಡ ಮಂದವಾಗ್ತಾ ಇದೆಯೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಆಮೇಲೆ ಹೇಳ್ತಾರೆ, ನಿನ್ನ ಅಂದವಾದಂತಹ ಕೂದಲನ್ನು, ಅಂದರೆ ಕೂದಲು ಬಿಟ್ಕೊಂಡಿದೆಯಲ್ಲ, ಅದನ್ನು ನೀನು ಹೆಣೆದುಕೋ, ಅಂದರೆ ಜಡೆ ಹಾಕೋ ಅಂತಂದ್ಬಿಟ್ಟು ನಾವು ಬೇಡ್ತೀವಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹೆಣ್ಣಿನ ಪ್ರತಿಯೊಂದು ಹೆಜ್ಜೆಯಲ್ಲಿನ ಸುಂದರ ವಿನ್ಯಾಸಗಳನ್ನೂ ದಾನವರು ಗಮನಿಸುತ್ತಿದ್ದರು. ಇಲ್ಲಿ ಅವರು ಅವಳ ತುಂಬಿ ಬೆಳೆದ ಸ್ತನಗಳನ್ನು, ಚದುರಿದ ಕೂದಲನ್ನು ಮತ್ತು ಚಂಡಾಟವಾಡುವಾಗ ಹಿಂದೆ ಮುಂದೆ ಆಡುವ ಅವಳ ಹೆಜ್ಜೆಯ ಚಲನೆಗಳನ್ನು ಪ್ರಶಂಸಿಸುತ್ತಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಅವಳ ಸ್ತ್ರೀ ಸೌಂದರ್ಯವನ್ನು ಅನುಭವಿಸುತ್ತಿದ್ದಾರೆ. ಅವಳ ಸೌಂದರ್ಯವನ್ನು ಅನುಭವಿಸುವಾಗ ಅವರ ಮನಸ್ಸು ಕಾಮೇಚ್ಛೆಯಿಂದ ಕೆರಳುತ್ತದೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಹೆಣ್ಣಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದೊಂದು ವಿನ್ಯಾಸ ಇರುತ್ತೆ. ಆ ಸುಂದರ ವಿನ್ಯಾಸಗಳನ್ನು ಆ ದಾನವರು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಂದರೆ ಅವಳ ಸ್ತನಗಳು ಹೇಗಿದೆ, ಮತ್ತು ಅವಳ ಕೂದಲು ಹೇಗೆ ಬಿಟ್ಕೊಂಡಿದ್ದಾಳೆ, ಆಮೇಲೆ ಅವಳು ಚಂಡಾಟ ಆಡಬೇಕಾದ್ರೆ ಹಿಂದೆ ಮುಂದೆ ನಡಿಬೇಕಾದ್ರೆ ಅವಳ ಹೆಜ್ಜೆ ಹೇಗಿದೆ, ಅದನ್ನು ಎಲ್ಲವನ್ನು ಕೂಡ ಇಲ್ಲಿ ಅವರು ಹೊಗಳ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಆ ಸ್ತ್ರೀಯ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅವಳ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ಅದನ್ನು ಅನುಭವಿಸ್ತಾ ಏನಾಯಿತು, ಅವ್ರ ಮನಸ್ಸಲ್ಲಿದ್ದಂತಹ ಕಾಮದ ಇಚ್ಛೆ ಅನ್ನೋದು ಇನ್ನೂ ಹೆಚ್ಚಾಗತ್ತೆ. ರಾತ್ರಿಯ ಹೊತ್ತು ಹೇಗೆ ದೀಪದ ಹುಳುಗಳು ಬೆಂಕಿಯ ಸುತ್ತ ಹಾರಾಡಿ ಸಾಯುತ್ತವೆಯೋ ಹಾಗೆ ದಾನವರು ಒಬ್ಬ ಸುಂದರಿಯ ಚೆಂಡಿನಂತಹ ಸ್ತನಗಳ ಚಲನೆಗೆ ಬಲಿಪಶುವಾಗುತ್ತಾರೆ. ಒಬ್ಬ ಸುಂದರಿಯ ಚದರಿದ ಕೂದಲು ಕೂಡ ಒಬ್ಬ ಕಾಮಿ ದಾನವನ ಹೃದಯವನ್ನು ಘಾಸಿಗೊಳಿಸುತ್ತದೆ.
ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ದೀಪದ ಹತ್ರ ಆ ಚಿಟ್ಟೆ ಥರ ಬರುತ್ತೆ ನೋಡಿ, ದೀಪದ ಹುಳು ಅಂತಾನೆ ಹೇಳ್ತೀವಿ. ಅದೇನು ಮಾಡುತ್ತೆ, ಆ ದೀಪದ ಒಂದು ಬೆಳಕಿಗೆ ಆಕರ್ಷಣೆಗೊಳಗಾಗಿ ರಾತ್ರಿ ಹೊತ್ತು ಆ ಬೆಂಕಿ ಸುತ್ತಾನೇ ಸುತ್ತುತ್ತಾ ಇರುತ್ತೆ. ಕಡೆಗೆ ಏನಾಗುತ್ತೆ, ಅದ್ರ ಒಳಗಡೆನೆ ಬಿದ್ದು ಸತ್ತು ಹೋಗುತ್ತೆ. ಬೆಂಕಿಯ ಸುತ್ತನೇ ಹಾರಾಡ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಅದು ಸತ್ತು ಬಿದ್ದಿರುತ್ತೆ. ಅದೇ ರೀತಿ ಈ ದಾನವರು ಒಬ್ಬ ಸುಂದರಿಯ ಚೆಂಡಿನ ಹಾಗಿರುವಂಥ ಸ್ತನಗಳ ಚಲನೆಯನ್ನು ನೋಡಿ ಬಲಿಪಶು ಆಗ್ತಾ ಇದ್ದಾರೆ. ಆಮೇಲೆ ಆ ಸುಂದರಿಯರ ಒಂದು ಚದರಿದ ಕೂದಲಿರುತ್ತಲ್ಲ, ಅದು ಕೂಡ ಒಬ್ಬ ಕಾಮಿ ದಾನವನ ಹೃದಯವನ್ನು ಅದು ಘಾಸಿಗೊಳಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ವಿವೇಕಹೀನರಾದಂತಹ ಅಸುರರು ತನ್ನ ಆಕರ್ಷಕ ರೂಪದಿಂದ ಕಂಗೊಳಿಸುವಂತಹ ಸಂಧ್ಯಾಕಾಂತಿಯನ್ನ ಸುಂದರವಾದ ಹೆಣ್ಣು ಅಂತ ಭ್ರಮೆಗೆ ಒಳಗಾಗಿ ಅವಳನ್ನು ಸೆರೆ ಹಿಡಿತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮ ಕೂಡ ನೋಡ್ತಾ ಇದ್ದಾನೆ. ಈ ಸಂಧ್ಯಾಕಾಂತಿಯನ್ನೇ ಇವರು ಹೆಣ್ಣು ಅಂತ ತಿಳ್ಕೊಂಡಿದ್ದಾರಲ್ಲ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಅಸುರರನ್ನು ಮೂಢಧಿಯಃ ಅಂತ ವರ್ಣಿಸಲಾಗಿದೆ. ಕತ್ತೆಯಂತೆ ಅವರು ಅಜ್ಞಾನಕ್ಕೆ ಸೆರೆಯಾದವರು ಎಂದರ್ಥ. ಈ ಭೌತಿಕ ರೂಪದ ಸುಳ್ಳು ಆಕರ್ಷಕ ಸೌಂದರ್ಯಕ್ಕೆ ಮರುಳಾಗಿ ದಾನವರು ಅವಳನ್ನು ಅಪ್ಪಿಕೊಂಡರು. ಅಂದರೆ ಇಲ್ಲಿ ಮೂಢಧಿಯ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ. ಅಂದರೆ ಅರ್ಥ ಏನು, ಕತ್ತೆಯ ಹಾಗೆ ಅಜ್ಞಾನಕ್ಕೆ ಸೆರೆಯಾಗಿರುವಂಥವ್ರು ಅಂತ ಅರ್ಥ. ಅದಕ್ಕೆ ಈ ಭೌತಿಕ ರೂಪದ ಸುಳ್ಳು ಆಕರ್ಷಕ ಸೌಂದರ್ಯಕ್ಕೆ, ಅಂದರೆ ಅದು ಆಕರ್ಷಣೆ ಇಲ್ಲದೆ ಇರುವಂಥದ್ದು, ಆ ಒಂದು ಕಿಡಿ ಆತ್ಮ ಅಂತ ನಾವೇನು ಹೇಳ್ತೀವೋ ಅದು ಇರೋವರೆಗೂ ಮಾತ್ರ ಅದಕ್ಕೆ ಒಂದು ಹೊಳಪಿರುತ್ತೆ. ಆ ಶರೀರದಿಂದ ಅದು ಹೊರಟೋಗ್ಲಿ, ಆ ಶರೀರಕ್ಕೆ ಏನಾದರೂ ಒಂದು ಸೌಂದರ್ಯ ಅನ್ನೋದಿರುತ್ತಾ, ಶವ ಅಂತ ಹೇಳ್ತೀವಿ, ಅಂದರೆ ಬಾಡೋಗ್ಬಿಡುತ್ತೆ ಆ ಮುಖಾನು, ಶರೀರನೇ ಬಾಡೋಗಿರುತ್ತೆ, ನೋಡೋದಕ್ಕಾಗಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅಂದರೆ ಅವರು ಈ ಒಂದು ಭೌತಿಕ ಸೌಂದರ್ಯವನ್ನು ನೋಡಿ ಅದನ್ನು ನಿಜ ಅಂತ ತಿಳ್ಕೊಂಡವರು ಅವಳನ್ನು ಹಾಪ್ಕೊಳ್ತಾರೆ. ಪೂಜ್ಯನಾದಂತಹ ಬ್ರಹ್ಮ ಬಹಳ ಭಾವಗರ್ಭಿತ, ಅಂದರೆ ನಗು ಬರ್ತಾ ಇದೆ ಅವನಿಗೆ ಮಂದಸ್ಮಿತದಿಂದ, ಅಂತಂದರೆ ಮುಗುಳ್ನಗ್ತಾ ತನ್ನಷ್ಟಕ್ಕೆ ತಾನು ಆನಂದ ಪಡ್ತಾ ಇರ್ತಾನೆ. ತನ್ನ ಚೆಲುವಿನಿಂದ ಬಹುಸಂಖ್ಯಾತ ಗಂಧರ್ವರು ಮತ್ತು ಅಪ್ಸರೆಯರನ್ನು ಹೊರಹೊಮ್ಮಿಸ್ತಾನೆ. ಅಂದರೆ ಈಗ ಅವನಿಗೆ ಆ ಶರೀರವನ್ನು ಬಿಟ್ಟ, ಅಂದರೆ ಏನು, ಆ ಮನಸ್ಥಿತಿಯಿಂದ ಹೊರಗಡೆ ಬಂದ ಅಂತ ಅರ್ಥ. ಆ ರಾಕ್ಷಸರನ್ನು ತೆಗೆದು ಹಾಕಿದ ಅವನ ಮನಸ್ಸಿಂದ, ಯಾಕಂದರೆ ಅವನಿಂದನೇ ಆ ಮನಸ್ಸಿನಲ್ಲಿ ಹುಟ್ಟಿದಂಥ ಭಾವ ಅದು. ಅದನ್ನು ತೆಗೆದು ಹಾಕಿದ ಮೇಲೆ ಈಗ ಅವನಲ್ಲಿ ಮಂದಸ್ಮಿತನಾಗಿದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಆಮೇಲೆ ಆ ಒಂದು ಚೆಲುವಿದೆಯಲ್ಲ, ಅಂದರೆ ಈಗ ಇರುವಂಥ ಒಂದು ರೀತಿ, ಅದರಿಂದ ಏನಾಯಿತು, ಅಸಂಖ್ಯಾತ ಗಂಧರ್ವರು ಮತ್ತು ಅಪ್ಸರೆಯರನ್ನು ಅವನು ಸೃಷ್ಟಿ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಊರ್ಧ್ವಲೋಕದ ಸಂಗೀತಗಾರರನ್ನು ಗಂಧರ್ವರೆಂದು, ನರ್ತಕಿಯರನ್ನು ಅಪ್ಸರೆಯರೆಂದು ಕರೆಯಲಾಗುತ್ತದೆ. ನೋಡಿ, ಇವಾಗ ಗಂಧರ್ವರು ಅಂತಂದರೆ ಯಾರು, ಅಪ್ಸರೆಯರು ಅಂದರೆ ಯಾರು, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಊರ್ಧ್ವಲೋಕ ಅಂತಂದರೆ ಈ ಭೂಲೋಕಕ್ಕಿಂತ ಮೇಲುಗಡೆ ಇರುವಂತಹ ಊರ್ಧ್ವಲೋಕದಲ್ಲಿ ಸಂಗೀತಗಾರರು ಯಾರಿದ್ದಾರೋ ಅವರನ್ನು ಗಂಧರ್ವರು ಅಂತ ಕರೀತಾರೆ, ಹಾಡು ಹೇಳೋರು. ನರ್ತಕಿಯರು ಯಾರಿದ್ದಾರೋ ಅವರನ್ನು ಅಪ್ಸರೆಯರು ಅಂತ ಕರೀತಾರೆ, ಡ್ಯಾನ್ಸ್ ಮಾಡೋರು. ದಾನವರಿಂದ ಆಕ್ರಮಣಕ್ಕೊಳಗಾದ ನಂತರ ಮತ್ತು ಸಂಧ್ಯಾಕಾಲದಲ್ಲಿ ಸುಂದರ ಸ್ತ್ರೀಯ ರೂಪವನ್ನು ಸೃಷ್ಟಿಸಿದ ಮೇಲೆ ಗಂಧರ್ವರು ಮತ್ತು ಅಪ್ಸರೆಯರನ್ನು ಸೃಷ್ಟಿಸಿದನು. ನೋಡಿದ್ರ, ಈಗ ಬ್ರಹ್ಮ ಏನು ಮಾಡ್ದ, ದಾನವರನ್ನು ಸೃಷ್ಟಿ ಮಾಡ್ದ, ಆದರೆ ಅವರು ಅವನ ಮೇಲೆ ಆಕ್ರಮಣವನ್ನು ಮಾಡಿದ್ರು. ಅದಾದಮೇಲೆ ಮತ್ತೆ ಸಂಧ್ಯಾಕಾಲದಲ್ಲಿ ಒಂದು ಸ್ತ್ರೀಯ ರೂಪವನ್ನು ಸೃಷ್ಟಿ ಮಾಡ್ತಾನೆ. ಸಂಧ್ಯಾಕಾಲ ಅಂತಂದ್ರೇ ಒಂದು ಸ್ತ್ರೀ ಅನ್ನೋ ರೀತಿ ಒಂದು ರೂಪವನ್ನು ಸೃಷ್ಟಿ ಮಾಡಿದ ಮೇಲೆ ಗಂಧರ್ವರನ್ನು ಮತ್ತು ಅಪ್ಸರೆಯರನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಇಂದ್ರಿಯ ತೃಪ್ತಿಗಾಗಿ ನಿಯೋಜಿಸಿದ ಸಂಗೀತ ಮತ್ತು ನರ್ತನಗಳನ್ನು ಆಸುರಿ ಎಂದು ಒಪ್ಪಿಕೊಳ್ಳಬೇಕು. ಆದರೆ ಅದೇ ಸಂಗೀತ ಮತ್ತು ನರ್ತನಗಳು ಪರಮಪ್ರಭುವನ್ನು ವೈಭವೀಕರಿಸಲು ಕೀರ್ತನ ರೂಪದಲ್ಲಿ ಬಳಸಿದಾಗ ದಿವ್ಯವಾಗುತ್ತವೆ ಮತ್ತು ಅವು ಆಧ್ಯಾತ್ಮಿಕ ಅನುಭವಕ್ಕೆ ಯೋಗ್ಯವಾದ ಬದುಕನ್ನು ರೂಪಿಸುತ್ತವೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ,
ಸಂಗೀತ ಮತ್ತು ನರ್ತನಗಳು ಯಾವಾಗ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಅದನ್ನು ಬಳಸ್ತೀವೋ, ಅಂದರೆ ಈಗ ನಾವು ಫಿಲಮ್ ನೋಡೋದಾಗಿರ್ಬೋದು, ನಮ್ಮ ಇಂದ್ರಿಯನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತೀವಿ, ಹಾಡುಗಳನ್ನು ಕೇಳೋದು ಇದೆಲ್ಲ ಮಾಡ್ತೀವಲ್ವ, ಅದನ್ನು ಅಸುರಿ ಅಂತ ಒಪ್ಕೊಳ್ಬೇಕು. ಅದೇ ನೀವು ಆ ಸಂಗೀತವನ್ನು ಮತ್ತು ಆ ನರ್ತನವನ್ನು ಭಗವಂತನ ಕೀರ್ತನೆ ಮಾಡೋದಕ್ಕೆ, ಈಗ ಭಗವಂತನ ಯಾವುದಾದ್ರೂ ಒಂದು ಕೀರ್ತನೆ ಇರುತ್ತೆ, ಅದನ್ನು ಡ್ಯಾನ್ಸ್ ಮೂಲಕ ತೋರಿಸೋದು, ಭಗವಂತನಿಗೋಸ್ಕರ ಅದನ್ನು ನರ್ತನ ಮಾಡೋದು ಅಥವಾ ಹಾಡೋದು, ಈ ರೀತಿ ಕೀರ್ತನ ರೂಪದಲ್ಲಿ ಬಳಸಿದಾಗ ದಿವ್ಯವಾಗುತ್ತದು. ಮತ್ತು ಅದು ಆಧ್ಯಾತ್ಮಿಕ ಅನುಭವವನ್ನು ಕೊಡೋದಕ್ಕೆ ನಮಗೊಂದು ಒಳ್ಳೆ ಬದುಕನ್ನು ಅದು ರೂಪಿಸ್ಕೊಡುತ್ತೆ. ನಾವು ಹಾಡೋದು ಆಗಿರ್ಬೋದು, ನಮ್ಮ ಇಂದ್ರಿಯ ತೃಪ್ತಿಗೆ ಹಾಡ್ತೀವ ಅಥವಾ ಭಗವಂತನ ಗುಣಗಾನ ಮಾಡೋದಕ್ಕೆ ಹಾಡ್ತೀವ ಅಥವಾ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಹಾಡ್ತೀವ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ. ಈ ಭೌತಿಕ ಪ್ರಪಂಚದಲ್ಲಿ ಇರೋದು ಏನೇ ಆಗಿರ್ಬೋದು, ಅದನ್ನು ನಮಗೋಸ್ಕರ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸದೆ ಅದನ್ನು ಭಗವಂತನಿಗಾಗಿ, ಅವನ ತೃಪ್ತಿಗೋಸ್ಕರ, ಅವನನ್ನು ಹಾಡಿ ಹೊಗಳೋದಕ್ಕೆ, ಇದಕ್ಕೆಲ್ಲ ಬಳಸೋದೇ ಆದರೆ ಅದು ಆಧ್ಯಾತ್ಮಿಕತೆ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.